ಭಾರತ ಸರ್ಕಾರದ ಬೃಹತ್ ಇಲಾಖೆ ಏನಿದೆ ರೈಲ್ವೆ ಇಲಾಖೆಯಲ್ಲಿ ಪರೀಕ್ಷೆಗಳು ಉದ್ಯೋಗಕ್ಕಾಗಿ ನಡೆಯುವಂಥ ಪರೀಕ್ಷೆಗಳಲ್ಲಿ ಕನ್ನಡದ ಭಾಷೆಯಲ್ಲೂ ಪ್ರಶ್ನಾ ಪತ್ರಿಕೆಯನ್ನು ಕೊಡಬೇಕು. ಈ ನೆಲದ ಮಕ್ಕಳಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶ ಸಿಕ್ಕಿದಾಗ ಮಾತ್ರ ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರು ಆಯ್ಕೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಎನ್ನುವ ಹೋರಾಟವನ್ನು ನಾವು 2800ರಿಂದ ಮಾಡಿಕೊಂಡು ಬಂದು ಅವತ್ತು 4700 ಒಂದು ಉದ್ಯೋಗ 2008ರಲ್ಲಿ ಎಲ್ಲ ವಿಶೇಷವಾದ ರೈಲಲ್ಲಿ ಬಿಹಾರಿಗಳನ್ನು ಬೆಂಗಳೂರು ವಲಯ ಮತ್ತು ಹುಬ್ಬಳ್ಳಿ ವಲಯ ಮೈಸೂರು ವಲಯಗಳಲ್ಲಿ ತಂದು ಪರೀಕ್ಷೆ ಮಾಡುವಾಗ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅವತ್ತು ಆ ಪರೀಕ್ಷೆಗಳನ್ನು ತಡೆದು ಸುಮಾರು 2 ವರ್ಷಗಳ ಕಾಲ ರೈಲ್ವೆಯ ಡಿ ಗ್ರೂಪ್ ಪರೀಕ್ಷೆ ನಡೆಸಲಿಕ್ಕೆ ಬಿಟ್ಟಿರಲಿಲ್ಲ. ಅದಾದ ಮೇಲೆ ಮಮತಾ ಬ್ಯಾನರ್ಜಿ ಕೇಂದ್ರದಲ್ಲಿ ರೈಲ್ವೆ ಸಚಿವರಾದ ಮೇಲೆ ಅವರು ಕರ್ನಾಟಕದ 4700 ಒಂದು ಉದ್ಯೋಗ ವಿಚಾರದಲ್ಲಿ ಯಾಕೆ ಪರೀಕ್ಷೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಅಲ್ಲಿ ಅಧಿಕಾರಿಗಳು ಹೇಳ್ತಾರೆ, ಕರ್ನಾಟಕದಲ್ಲಿ KRV ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ರೈಲ್ವೆ ಪರೀಕ್ಷೆಗಳನ್ನು ಮಾಡಲಿಕ್ಕೆ ಬಿಟ್ಟಿಲ್ಲ. ಏನು ಕಾರಣ ಅಂದಾಗ ಅವರು ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶ ಮಾಡಿಕೊಡೋವರೆಗೂ ಬಿಡಲ್ಲ ಅಂತ ಹೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂದಾಗ ಮಮತಾ ಬ್ಯಾನರ್ಜಿ ಅವತ್ತು ಹೇಳಿದಂಥ ಮಾತು, ಇದು ಭಾರತ ಭಾಷೆಯ ಆಧಾರದ ಮೇಲೆ ಒಂದು ಭಾರತವೇ ಹೊರತು ಒಂದು ಹಿಂದಿಯ ಭಾರತ ಅಲ್ಲ. ಹಾಗಾಗಿ ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳಲ್ಲಿ ಇನ್ಮೇಲೆ ಆ ರಾಜ್ಯ ಭಾಷೆಯಲ್ಲೂ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ಆದೇಶವನ್ನು ಅವತ್ತು ಅವ್ರು ಮಾಡಿದರು. ಅದಾದ ನಂತರ ಡಿ ಗ್ರೂಪು ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಅವಕಾಶ ಮಾಡಿಕೊಟ್ರು ಬರೀಲಿಕ್ಕೆ. ಆ ಸಂದರ್ಭಕ್ಕೆ 4700 ಒಂದು ಉದ್ಯೋಗದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯೋ ಅವಕಾಶ ಆದ ಕಾರಣ 3800 ಜನ ಕನ್ನಡಿಗರು ಅವತ್ತು ಆಯ್ಕೆ ಆದರು. ಅದಾದ ನಂತರ ಒಂದಷ್ಟು ದಿವಸ ಕನ್ನಡದಲ್ಲಿ ಪರೀಕ್ಷೆಯ ಅವಕಾಶ ಇತ್ತು. ಆದರೆ ಇತ್ತೀಚೆಗೆ ಮತ್ತೆ ರೈಲ್ವೆ ಇಲಾಖೆ ಅಂದರೆ ಕರ್ನಾಟಕದಲ್ಲಿ ರೈಲ್ವೆ ಇಲಾಖೆ ಡಿಸೆಂಬರ್ 11ನೇ ತಾರೀಕು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದು. ಅಲ್ಲಿ ಅಧಿಸೂಚನೆಯಲ್ಲಿ ಏನು ಹೇಳುತ್ತೆ ಅಂದರೆ, ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ತ್ರಿಭಾಷಾ ಸೂತ್ರದ ಭಾಷೆಗಳಲ್ಲಿ ಪರೀಕ್ಷೆ ಬರೀಬೋದು. ಹಿಂದಿ, ಇಂಗ್ಲೀಷು, ಕನ್ನಡದಲ್ಲಿ ಬರೆಯುವ ಅವಕಾಶ. ಮೈಸೂರಿನ ಡಿವಿಷನ್ ಏನಿದೆ ಅಲ್ಲೂ ಸಹ ಕನ್ನಡ, ಹಿಂದಿ, ಇಂಗ್ಲೀಷಲ್ಲಿ ಬರಿಬೋದು. ಆದರೆ ಬೆಂಗಳೂರು ಡಿವಿಷನ್ ಏನಿದೆ ಇಲ್ಲಿ ಮಾತ್ರ ಹಿಂದಿ, ಇಂಗ್ಲೀಷಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಅಂತ ಹೇಳಿ ಅಧಿಸೂಚನೆಯನ್ನು ಹೊರಡಿಸೋಂಥದ್ದು. ಅದಾದ ಮೇಲೆ ನಮಗೆ ವಿಚಾರ ಗೊತ್ತಾದ ಮೇಲೆ ಮಾಧ್ಯಮಗಳಲ್ಲಿ ಗಮನಿಸಿದಾಗ ನಾವು ಇವತ್ತು ಇಲ್ಲಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ರೈಲ್ವೆಯ ಎಲ್ಲ ಪರೀಕ್ಷೆಗಳನ್ನು ಸಹ ಕನ್ನಡದಲ್ಲೂ ಬರೆಯುವಂಥ ಈ ನೆಲದ ಮಕ್ಕಳಿಗೆ ಅವಕಾಶ ಸಿಗಬೇಕು. ಅದು ಬಿಟ್ಟು ಹಿಂದಿ, ಇಂಗ್ಲೀಷಲ್ಲಿ ಪರೀಕ್ಷೆ ಬರೀರಿ ಅಂದರೆ ಉತ್ತರ ಭಾರತದ ಹಿಂದಿ ರಾಜ್ಯಗಳ ಉದ್ಯೋಗಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ. ಇಲ್ಲ ಕರ್ನಾಟಕ ಭಾರತದಲ್ಲಿ ಒಕ್ಕೂಟದಲ್ಲಿ ಇದೆಯೋ ಇಲ್ವೋ ಅನ್ನುವ ಅನುಮಾನವೋ ಏನೋ ಗೊತ್ತಿಲ್ಲ. ಆದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ನಡೆಯುವಂಥ ಪರೀಕ್ಷೆಯನ್ನು ಹಿಂದಿ, ಇಂಗ್ಲೀಷ್ನಲ್ಲಿ ಬರೆಯುವಂಥದ್ದು ಮಾತ್ರ ಅವಕಾಶ ಅಂತ ಹೇಳಿ ಅವರು ಆದೇಶವನ್ನು ಮಾಡಿಬಿಟ್ರು. ಆದರೆ ಈಗ ನಾನು ನಿನ್ನೆಯಿಂದ ನಮ್ಮ ಮಾನ್ಯ ಕರ್ನಾಟಕದವರೇ ಆಗಿರುವಂಥ ರೈಲ್ವೆ ಸ್ಟೇಟು ಸಚಿವರೇನಿದ್ದಾರೆ ಸೋಮಣ್ಣವ್ರನ್ನ ಭೇಟಿ ಮಾಡಿದೆ. ಅವ್ರ ಜೊತೆಯಲ್ಲಿ ದೂರವಾಣಿಯಲ್ಲಿ ತುಂಬ ಹೊತ್ತು ಮಾತಾಡಿದೆ. ಅವರು ಒಂದಷ್ಟು ಪಾಪ ಇಲ್ಲಿಯ ಹಿಂದಿ ರಾಜ್ಯಗಳ ಅಧಿಕಾರಿಗಳಿಂದ ನಮ್ಮ ಮಾತುಗಳಿಗೆ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನುವ ನೋವನ್ನು ಹಂಚ್ಕೊಂಡ್ರು ಸೋಮಣ್ಣವರು. ಅದಾದ ಮೇಲೆ ನಾನು ಕೆಲವು MP ಗಳ ಜೊತೆಯಲ್ಲಿ ಮಾತಾಡಿದೆ. ನೀವೆಲ್ಲ ಸೋಮಣ್ಣವರ ಜೊತೆಯಲ್ಲಿ ನಿಂತ್ಕೊಂಡು ಏನು ಡಿಸೆಂಬರು 11ನೇ ತಾರೀಕು ಅಧಿಸೂಚನೆ ಏನಾಗಿದೆ ಅದನ್ನು ವಾಪಸ್ ಪಡಿಬೇಕು, ಕನ್ನಡದಲ್ಲೂ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅಂದಾಗ ಆಯಿತು ಅಂತ ಹೇಳಿ ಇವತ್ತು ಬೆಳಗ್ಗೆ ಹೋಗಿ
ರೈಲ್ವೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವಿ ಅನ್ನೋರನ್ನ ಭೇಟಿ ಮಾಡಿದ್ದಾರೆ. ಆ ನಿಯೋಗದಲ್ಲಿ ಸೋಮಣ್ಣನ ಜೊತೆಯಲ್ಲಿ ಕರ್ನಾಟಕದ ಅನೇಕ ಎಂಪಿಗಳು ಸಹ ಹೋಗಿದ್ರು ಅನ್ನೋದು ನನಗೆ ಮಾಹಿತಿ ಸಿಕ್ತಂಥದ್ದು. ಅದಾದ ನಂತರ ಈಗ ಅಧಿಸೂಚನೆ ಬಂದಿದೆ, ಎಲ್ಲ ಭಾಷೆಗಳಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಇದೆ ಅಂತ ಹೇಳಿ ಆ ಅಧಿಸೂಚನೆಯನ್ನು ಇವತ್ತು ಈಗ ಇಲ್ಲಿಯ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಂಥದ್ದು, ಆ ಅಧಿಸೂಚನೆಯನ್ನು ತೋರಿಸ್ತಂಥದ್ದು. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಾಗಿದೆ ಅಂದರೆ, ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ನೌಕರಿ ಮಾಡುವಂಥ ಜನರಿಗೆ ಒಂದು ಪರೀಕ್ಷೆ ನಡೆಯುತ್ತೆ. ಇಲ್ಲಿ ರೈಲ್ವೆ ಇಲಾಖೆಯಲ್ಲಿ ಪ್ರಮೋಷನ್ಗೋಸ್ಕರ ಒಂದು ಪರೀಕ್ಷೆ ಕೊಡ್ತಾರೆ. ಪ್ರಮೋಷನ್ಗೆ ಪರೀಕ್ಷೆ ಕೊಡುವಾಗ ಏನು ಮಾಡ್ತಾರೆ, ಅಲ್ಲೂ ಸಹ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶ ಸಿಗಲ್ಲ. ಕೇವಲ ಹಿಂದಿ ಇಂಗ್ಲೀಷ್ನಲ್ಲಿ ಪರೀಕ್ಷೆ ಬರೆದ್ರೆ ಮಾತ್ರ ನಿಮಗೆ ಪ್ರಮೋಷನ್ಸ್ ಕೊಡ್ತೀವಿ ಅಂತ ಹೇಳಿ ಆ ಪರೀಕ್ಷೆ ಮಾಡ್ತಾರೆ. ನಿನ್ನೆ ನನಗೆ ಕರ್ನಾಟಕದ ಅನೇಕ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಕನ್ನಡಿಗರು ನನ್ನ ಭೇಟಿ ಮಾಡಿದ್ರು. ಆ ನಿಯೋಗ ಅವರ ಬೇಡಿಕೆಯನ್ನು ಸಹ ನಾನು ಈಗ ಗಮನಕ್ಕೆ ತಂದಿದ್ದೀನಿ. ನೀವು ಕೇವಲ ಹಿಂದಿಯಲ್ಲಿ ನೀವು ಪರೀಕ್ಷೆ ಮಾಡಿ ಪ್ರಮೋಷನ್ ಕೊಡೋದಾದರೆ, ಹಿಂದಿ ಇಂಗ್ಲೀಷ್ ಗೊತ್ತಿಲ್ಲದಂಥ ಕನ್ನಡಿಗರು ಹಾಗಾದರೆ ಪರೀಕ್ಷೆ ಬರೆದು ಪ್ರಮೋಷನ್ ತಗೋಬಾರ್ದವಾ? ಆದರೆ ಇದರ ಹುನ್ನಾರ ಏನು? ಬರೀ ಹಿಂದಿ ರಾಜ್ಯಗಳಿಂದ ಬಂದವರಿಗೆ ಮಾತ್ರ ಪ್ರಮೋಷನ್ ಸಿಗಬೇಕಾ? ಕರ್ನಾಟಕದ ಕನ್ನಡವನ್ನು ನಂಬ್ಕೊಂಡಿರುವಂಥ ಮಕ್ಕಳಿಗೆ ಪ್ರಮೋಷನ್ ಯಾಕೆ ಕೊಡಬಾರ್ದು? ಅದನ್ನೂ ಸಹ ಕನ್ನಡದಲ್ಲಿ ಬರೀಬೇಕು. ಅಲ್ಲಿವರೆಗೂ ನೀವು ಯಾವುದೇ ಪರೀಕ್ಷೆಗಳನ್ನು ನಡೆಸಬಾರ್ದು ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅದನ್ನು ಸಹ ರೈಲ್ವೆ ಬೋರ್ಡಿಗೆ ನಾನು ಇವತ್ತೇ ಕಳಿಸ್ತೀನಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ನೀವು ಕನ್ನಡದಲ್ಲೂ ಪರೀಕ್ಷೆ ಬರೆಯುವ ಅವಕಾಶ ಸಿಗೋವರೆಗೂ ಯಾವುದೇ ಪರೀಕ್ಷೆಗಳನ್ನು ಕರ್ನಾಟಕದಲ್ಲಿ ನಡೆಸಲಿಕ್ಕೆ ನಾವು ಬಿಡಲ್ಲ ಅನ್ನುವ ಅವರಿಗೆ ಮನವರಿಕೆ ಮಾಡಿ ಈಗ ಮನವಿಯನ್ನು ಸಲ್ಲಿಸಿದ್ದೀವಿ. ಅದನ್ನು ಒಪ್ಕೊಂಡಿದ್ದಾರೆ. ಕೇಂದ್ರ ರೈಲ್ವೆ ಸಚಿವರಿಗೆ ಮತ್ತು ರೈಲ್ವೆ ಬೋರ್ಡಿಗೆ ನಿಮ್ಮ ಮನವಿಯನ್ನು ಕಳಿಸ್ತೀವಿ. ಹಾಗೆ ನಾನೂ ಸಹ ಮತ್ತೊಮ್ಮೆ ನಮ್ಮ ಎಲ್ಲ ಲೋಕಸಭಾ ಸದಸ್ಯರೇನಿದ್ದಾರೆ, ಸಂಸದರೇನಿದ್ದಾರೆ, ಅವ್ರ ಜೊತೆಯಲ್ಲಿ ಮಾತಾಡಿ ಅಲ್ಲೂ ಸಹ ಅದು ಕನ್ನಡದಲ್ಲಿ ಆಗೋ ರೀತಿಯಲ್ಲಿ ಅವರ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತೀನಿ. ಇಲ್ಲ, ಅಲ್ಲಿ ಏನಾಗಿದೆ, ಹಿಂದಿ ಗೊತ್ತಿರೋರಿಗೆ ಮಾತ್ರ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ. ಹಿಂದಿ ಗೊತ್ತಿಲ್ಲದವರು ನಾವು ಭಾರತ ಸರ್ಕಾರದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವ ನೋವನ್ನು ವ್ಯಕ್ತಪಡಿಸಿರು. ಹಾಗಾದರೆ ಕೇವಲ ಭಾರತ ಸರ್ಕಾರದ ಭಾಷೆ ಹಿಂದಿ ಆಗಿಬಿಟ್ರೆ ನಾವು ಭಾರತದ ಒಕ್ಕೂಟ, ಭಾರತದೊಳಗಡೆ ಕರ್ನಾಟಕ ಇದೆಯಾ? ಹಾಗಾದರೆ ಏನು 22 ಭಾಷೆಗಳು ಭಾರತದ ಅಧಿಕೃತವಾದ ಭಾಷೆ ಅಂತ ಘೋಷಣೆ ಮಾಡುವಂಥ ಕೇಂದ್ರ ಸರ್ಕಾರ ಕನ್ನಡಕ್ಕೆ ಮತ್ತೆ ಯಾವ ರೀತಿಯ ಮಾನ್ಯತೆ ಕೊಡ್ತಾ ಇದ್ದೀರಿ? ಕರ್ನಾಟಕದ ಜನಪ್ರತಿನಿಧಿಗಳು ಅಲ್ಲಿ ಹಿಂದಿ ಕಲ್ತ್ಕೊಂಡು ಹಿಂದಿಯಲ್ಲಿ ಮಾತಾಡಬೇಕು, ಹಿಂದಿಯಲ್ಲಿ ಮಾತಾಡಿದ್ರೆ ಮಾತ್ರ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಸಾಧ್ಯ ಅನ್ನುವ ಮಟ್ಟಕ್ಕೆ ಉಸಿರುಗಟ್ಟಿದ ವಾತಾವರಣವನ್ನು ಕರ್ನಾಟಕದಿಂದ ಹೋದಂಥ ಸಚಿವರುಗಳಿಗೆ, ಸಂಸದರಿಗೆ ಅಲ್ಲಿ ಆ ಥರ ವಾತಾವರಣ ನಿರ್ಮಾಣ ಮಾಡೋದಾದರೆ, ಒಂದು ಭಾರತ ಸರ್ಕಾರ ಕೇವಲ ಹಿಂದಿ ಭಾರತ ಮಾಡಲಿಕ್ಕೆ ಹೊರಟಿದೆ, ಅಲ್ಲಿ ತೆಲುಗು ಬೇಡ, ಕನ್ನಡ ಬೇಡ, ತಮಿಳು ಬೇಡ ಅನ್ನೋದಾದರೆ ದಕ್ಷಿಣ ಭಾರತವನ್ನು ನೀವು ಯಾವ ರೀತಿಯಲ್ಲಿ ಪರಿಗಣಿಸ್ತಾ ಇದ್ದೀರಿ ಅನ್ನೋದು ನಮ್ಮನ್ನು ಕಾಡುವ ಪ್ರಶ್ನೆ. ಹಾಗಾಗಿ ನಮ್ಮ ಸಂಸದರೇನಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಹಿಂದಿಯನ್ನು ಕಲೀಲಿ, ಬೇಡ ಅಂತ ಹೇಳಲ್ಲ. ಆದರೆ ಹಿಂದಿಯಲ್ಲಿ ಮಾತಾಡಿದ್ರೆ ಮಾತ್ರ ಮಾನ್ಯತೆ ಸಿಗುತ್ತೆ ಅನ್ನೋದು ಭಾರತ ಸರ್ಕಾರದ ವಾದ ಆದರೆ, ಅಂಥ ಭಾರತ ಸರ್ಕಾರವನ್ನು ಧಿಕ್ಕರಿಸಿ ವಾದಿಸುವ ಕೆಲಸ ಕರ್ನಾಟಕದ ಸಂಸದರಿಗೆ ಬರಬೇಕು.